ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ನಮ್ಮ ಮೆಟ್ರೋ ಹೆಸರು ಬದಲಾವಣೆಗೆ ಸಿಎಂ ಚಿಂತನೆ. ಬಸವ ಮೆಟ್ರೋ ಎಂದು ನಾಮಕರಣಕ್ಕೆ ಆಲೋಚನೆ. ಕೇಂದ್ರಕ್ಕೆ ಹೆಸರು ಬದಲಾಯಿಸೋಕೆ ಶಿಫಾರಸು ಮಾಡುವುದಾಗಿ ಸಿಎಂ ಹೇಳಿಕೆ. ಮೆಟ್ರೋಗೆ ಬಸವಣ್ಣ ಅವರ ಹೆಸರಿಡುವಂತೆ ಆಗ್ರಹ ವ್ಯಕ್ತವಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ತೀರ್ಮಾನ ಮಾಡಬೇಕಾಗುತ್ತೆ. ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ. ಬಹಿರಂಗವಾಗಿ ಹೇಳೋದು ಬೇರೆ, ಅಂತರಂಗದಲ್ಲಿ ಏನಿದೆ ಅದನ್ನ ಮಾಡೋದು ಬೇರೆ. ಬಸವೇಶ್ವರರ ಹೆಸರಿಡೋದು ಸ್ವಾಗತ, ಆದರೆ ವೀರಶೈವ ಲಿಂಗಾಯತ ಧರ್ಮ ಒಡೆಯೋದೆಷ್ಟು ಸರಿ? ನಮ್ಮ ಮೆಟ್ರೋ ಹೆಸರು ಬದಲಾವಣೆ ಬಗ್ಗೆ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ. ನಮ್ಮ ಮೆಟ್ರೋ ಅಂದಮೇಲೆ ನಮ್ಮೆಲ್ಲರ ಮೆಟ್ರೋ. ಒಂದು ಜಾತಿ ಒಬ್ಬ ವ್ಯಕ್ತಿಗೆ ನಮ್ಮ ಮೆಟ್ರೋ ಸೀಮಿತ ಆಗಬಾರದು. ಕೇಂದ್ರದ ಹೆಸರಿಗೆ ಗೂಬೆ ಕೂರಿಸುವಂತಹ ಕೆಲಸ ಸಿಎಂ ಮಾಡ್ತಿದ್ದಾರೆ. ಹೆಸರು ಬದಲಾವಣೆಗೆ ಶಾಸಕ ಸಿಕೆ ರಾಮಮೂರ್ತಿ ವಿರೋಧ. ಶಾಲೆಗಳ ರಿಓಪನ್ಗೆ ಇನ್ನು 2 ದಿನಗಳಷ್ಟೇ ಬಾಕಿ. ಆದರೂ ಶಿಕ್ಷಕರಿಗೆ ಮುಗಿಯದ ಸಮೀಕ್ಷೆ ಗೊಂದಲ. ಶಾಲೆಗೆ ವಾಪಸ್ ಹೋಗಬೇಕಾ, ಸಮೀಕ್ಷೆ ಮುಂದುವರಿಸಬೇಕಾ? ಬೆಂಗಳೂರಲ್ಲಿ ಈವರೆಗೂ ಆಗಿರುವುದು 20% ಮಾತ್ರ ಸರ್ವೆ. ದಾವಣಗೆರೆಯಲ್ಲಿ ಸಮೀಕ್ಷೆಯ ವೇಳೆ ಎಡವಟ್ಟು. ಡಾಕ್ಟರ್ ಹರ್ಷ ಅನ್ನೋರ ಆಧಾರ್ ನಂಬರ್ ಹಾಕಿದ್ರೆ ಬರುತ್ತೆ. ಮುಸ್ಲಿಂ ವ್ಯಕ್ತಿಯ ಹೆಸರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಸರಿಪಡಿಸೋ ಭರವಸೆ. ಮಕ್ಕಳಿಗೆ ಕೆಮ್ಮಿನ ಸಿರಪ್ ಕಂಟಕ ಬೆನ್ನಲ್ಲೇ ಎಚ್ಚೆತ್ತ ಆರೋಗ್ಯ ಇಲಾಖೆ. ಕೇಂದ್ರದ ಮೀಟಿಂಗ್ ಬಳಿಕ ಇವತ್ತು ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಹತ್ವದ ಸಭೆ. ಕೆಮ್ಮಿನ ಸಿರಪ್ ಬಗ್ಗೆ ಮಾರ್ಗಸೂಚಿ ಬಿಡುಗಡೆ ಸಾಧ್ಯತೆ. ಬೆಂಗಳೂರಿನ ನವರಂಗ್ ಸರ್ಕಲ್ನಲ್ಲಿ ಬುಡ ಸಮೇತ ಉರುಳಿ ಬಿದ್ದ ಮರ. ಓಮಿನಿ ವ್ಯಾನ್, ವ್ಯಾಗ್ನರ್ ಕಾರ್, ಬೈಕ್ ಜಖಂ. ತಡರಾತ್ರಿ ಘಟನೆ. ಬೆಳಗ್ಗೆ ಮರ ತೆರವು ಮಾಡಿದ ಜಿಬಿಎ ಸಿಬ್ಬಂದಿ. ಜೈಲಲ್ಲೂ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಬರ್ತ್ಡೇ ಜೋರು. ವಿಡಿಯೋ ಲೀಕ್ ಬೆನ್ನಲ್ಲೇ ಜೈಲರಿಂದ ಪರಪ್ಪನ ಅಗ್ರಹಾರ ಠಾಣೆಗೆ ದೂರು. ಸೀನಾ ಸೇರಿ 11 ಜನರ ವಿರುದ್ಧ ಎಫ್ಐಆರ್. ಬ್ರೇಕ್ ಫೇಲ್ಯೂರ್ ಆಗಿ ನಂದಿನಿ ಪಾರ್ಲರ್ ಅಂಗಡಿಯ ಒಳಗೆ ನುಗ್ಗಿದ ಬಿಎಂಟಿಸಿ. ಕಮಲಾನಗರದ ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ಅಪಘಾತ. ಬೆಳಗಿನ ಜಾವ ನಡೆದಿರೋದ್ರಿಂದ ತಪ್ಪಿದ ಭಾರೀ ಅನಾಹುತ. ಲೊಕೇಶನ್ನಲ್ಲಿ ಆಟೋ ನಿಲ್ಲಿಸದೆ ಮುಂದೆ ಹೋದ ಚಾಲಕ. ಯುವತಿ ಬೊಬ್ಬೆ ಹಾಕಿದ ಮೇಲೆ ಆಟೋ ಸ್ಟಾಪ್. ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದ ಘಟನೆ. ಚಾಲಕ ಯುವತಿಯ ನಡುವೆ ವಾಗ್ವಾದ. ಹಾಸನದ ಅಧಿದೇವತೆ ಹಾಸನಾಂಬೆಯ ದರ್ಶನೋತ್ಸವಕ್ಕೆ ಹೈಟೆಕ್ ಸ್ಪರ್ಶ. ವಾಟ್ಸ್ಆಪ್ ಚಾಟ್ ಬಾಟ್ ಮೂಲಕ ಭಕ್ತರಿಗೆ ಆನ್ಲೈನ್ ನೆರವು. ಟಿಕೆಟ್ ಬುಕಿಂಗ್, ದರ್ಶನ ಸಮಯ, ಸರತಿ ಸಾಲಿನ ಬಗ್ಗೆ ಮಾಹಿತಿ. ಚಿಂತಾಮಣಿಯಲ್ಲಿ ತೆಲುಗಿನ ಪವರ್ ಸ್ಟಾರ್, ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳ 75ನೇ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿರೋ ಪವನ್ ಕಲ್ಯಾಣ್. ಆಂಧ್ರ ಡಿಸಿಎಂ ನೋಡೋಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದ ಜನ. ಬಿಗಿ ಪೊಲೀಸ್ ಬಂದೋಬಸ್ತ್. ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ಭಾರೀ ಮಳೆ. ಭೂಕುಸಿತ ಸಂಭವಿಸಿ 20 ಮಂದಿಯ ಸಾವು. ಕುಸಿದು ಬಿದ್ದ ಸೇತುವೆ, ನದಿಯಲ್ಲಿ ಕೊಚ್ಚಿ ಹೋಯಿತು ಮನೆ. ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆ ಬರೆದ ಕಾಂತಾರ. ವರ್ಲ್ಡ್ ವೈಡ್ ಕಲೆಕ್ಷನ್ 300 ಕೋಟಿ ಗಡಿ ದಾಟಿ ನಾಗಾಲೋಟ. ಸೋಮವಾರವಾದರೂ ಎಲ್ಲ ಥಿಯೇಟರ್ನಲ್ಲೂ ಕಾಣೋಕೆ ಸಿಗ್ತಿದೆ ಹೌಸ್ಫುಲ್ ನೋಟ. ಅದ್ದೂರಿ ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ಆಕ್ಷನ್ ಫ್ರೆಂಡ್ಸ್. ಹಬ್ಬದ ವಾತಾವರಣ ನಿರ್ಮಿಸಿದ ಧ್ರುವ ಸರ್ಜಾ ಫ್ಯಾನ್ಸ್. ಹುಟ್ಟುಹಬ್ಬದಂದೇ ಸರ್ಕಾರಿ ಶಾಲೆಗಳ ಉಳಿವಿಗೆ ಪಣ ತೊಟ್ಟು ಅಭಿಯಾನ ಆರಂಭಿಸಿದ ಮಾರ್ಟಿನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.